ಒಬ್ಬ ಹುಚ್ಚ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ 4.5 ವರ್ಷ ಅವರಿಗೆ ವೋಟ್ ಕೊಟ್ಟಂಥ ಮತದಾರರನ್ನ ಮರೆತು ಕೋಮಾದಲ್ಲಿ ಮಲಗಿದ್ರು. ಕೋಮಾಯಿಂದ ಈ ಕುಂಭಕರ್ಣನ ಪಿಕ್ಚರ್ ನೋಡಿದಿರಲ್ಲ, ಕುಂಭಕರ್ಣ 6 ತಿಂಗಳು ಮಲಗಿರ್ತಾನೆ. ಊಟ ಅಂದಿದ ತಕ್ಷಣ ಗೊತ್ತಾನೆ ಈಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ, ಎಲೆಕ್ಷನಲ್ಲಿ ಟಿಕೆಟ್ ತಂಬುತ್ತೆ ಅಂತೇಳಿ ಹುಚ್ಚುಚ್ಚನ್ ಥರ ಮಾತಾಡ್ತಾ ಇದ್ದಾನೆ. ಜನ ಅವ್ನಿಗೆ ಹಿಡ್ಕೊಂಡು ಹೊಡಿತಾರೆ. ಸಿದ್ದರಾಮಯ್ಯನಂಥ ಜನಾನುರಾಗಿ ಜನ ಮೆಚ್ಚಿದ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯತೆಯೂ ಇಲ್ಲ. ನಾಲ್ಗೆ ಎಲ್ಲೆಲ್ಗೋ ಹೋಗುತ್ತೆ ಅಂತ ಎಲ್ಲೆಲ್ಲೋ ಮಾತಾಡಿದ್ರೆ ಜನ ಯಾವುದನ್ನು ಸಹಿಸಲ್ಲ. ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತನ್ನ ಮೆಂಟ್ಲಾಗಿರೋದನ್ನ ತೋರಿಸ್ಕೊಳ್ಳಿ, ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲಿ. 4.5 ವರ್ಷ ನೀನು ಏನು ಕಡಿದು ಕಟ್ಟೆ ಹಾಕಿದೆ ಉತ್ತರ ಕರ್ನಾಟಕ ಅಂತ ಒಂದು ಬೋರ್ಡ್ ಹಾಕಿ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಲಿ. ಅದನ್ನು ಬಿಟ್ಟು ಏನೇನೋ ಹುಚ್ಚು ಹಿಡಿದಿದೆ ಅಂತೇಳಿ 4.5 ವರ್ಷ ಎಲ್ಲಿ ಮಲಗಿದ್ದೆ ಅಂತ ಕೇಳಪ್ಪ. ಒಬ್ಬ ಹುಚ್ಚ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ 4.5 ವರ್ಷ ಅವರಿಗೆ ವೋಟ್ ಕೊಟ್ಟಂಥ ಮತದಾರರನ್ನ ಮರೆತು ಕೋಮಾದಲ್ಲಿ ಮಲಗಿದ್ರು. ಕೋಮಾಯಿಂದ ಈ ಕುಂಭಕರ್ಣನ ಪಿಕ್ಚರ್ ನೋಡಿದಿರಲ್ಲ, ಕುಂಭಕರ್ಣ 6 ತಿಂಗಳು ಮಲಗಿರ್ತಾನೆ. ಊಟ ಅಂದಿದ ತಕ್ಷಣ ಗೊತ್ತಾನೆ ಈಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ, ಎಲೆಕ್ಷನಲ್ಲಿ ಟಿಕೆಟ್ ತಂಬುತ್ತೆ ಅಂತೇಳಿ ಹುಚ್ಚುಚ್ಚನ್ ಥರ ಮಾತಾಡ್ತಾ ಇದ್ದಾನೆ. ಜನ ಅವ್ನಿಗೆ ಹಿಡ್ಕೊಂಡು ಹೊಡಿತಾರೆ. ಸಿದ್ದರಾಮಯ್ಯನಂಥ ಜನಾನುರಾಗಿ ಜನ ಮೆಚ್ಚಿದ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯತೆಯೂ ಇಲ್ಲ. ನಾಲ್ಗೆ ಎಲ್ಲೆಲ್ಗೋ ಹೋಗುತ್ತೆ ಅಂತ ಎಲ್ಲೆಲ್ಲೋ ಮಾತಾಡಿದ್ರೆ ಜನ ಯಾವುದನ್ನು ಸಹಿಸಲ್ಲ. ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತನ್ನ ಮೆಂಟ್ಲಾಗಿರೋದನ್ನ ತೋರಿಸ್ಕೊಳ್ಳಿ, ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲಿ. 4.5 ವರ್ಷ ನೀನು ಏನು ಕಡಿದು ಕಟ್ಟೆ ಹಾಕಿದೆ ಉತ್ತರ ಕರ್ನಾಟಕ ಅಂತ ಒಂದು ಬೋರ್ಡ್ ಹಾಕಿ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಲಿ. ಅದನ್ನು ಬಿಟ್ಟು ಏನೇನೋ ಹುಚ್ಚು ಹಿಡಿದಿದೆ ಅಂತೇಳಿ 4.5 ವರ್ಷ ಎಲ್ಲಿ ಮಲಗಿದ್ದೆ ಅಂತ ಕೇಳಪ್ಪ.